ನಿಮಗೆ ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಒಂದು ಕಸ್ಟಮರ್ ನಮ್ಮ ಹತ್ರ ಬಂದು ಈ ಸೋಫಾ ಆರ್ಡರ್ ಮಾಡಿದ್ರು. ಈ ಸೋಫಾ ಆರ್ಡರ್ ಮಾಡಿಬಿಟ್ಟು ಎಲ್ಲ ಥಿಂಗು ಇವಾಗ ಏನು ಡಿಸ್ಪ್ಲೇ ಮಾಡಿದ್ದೀವಿ ಅದರಲ್ಲಿ ಎಷ್ಟಾಗತ್ತೆ ಅಷ್ಟು ಪ್ರೀಮಿಯಂ ಫ್ಯಾಬ್ರಿಕ್ ತೊಗೊಂಡ್ರು, ಎಷ್ಟಾಗತ್ತೆ ಅಷ್ಟು ಒಳ್ಳೆ ಫಾರ್ಮಿಂಗ್ ತೊಗೊಂಡ್ರು. ಕಾಸ್ಟಿಂಗ್ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ನಾನು ನೋಡ್ತಾ ಇದ್ದೆ ಅವ್ರಿಗೆ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಎಲ್ಲ ಥಿಂಗ್ ಪ್ರೀಮಿಯಂ ತೊಗೊಳ್ತಾ ಇದ್ದಾರೆ. ಆಮೇಲೆ ನೋಡಿದರೆ ಗೊತ್ತಾಯಿತು ಇಂಟೀರಿಯರ್ ಎಲ್ಲ ತುಂಬ ಒಳ್ಳೆ ಇಂಟೀರಿಯರ್ ಮಾಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಒಂದು ಥಿಂಗ್ ಹೇಳಿದ್ರು, ಅವರು ಒಂದು ಸೋಫಾದು ಫೋಟೋ ತೋರಿಸಿದ್ರು. ಸೋಫಾ ನೋಡೋಕ್ಕೆ ತುಂಬ ಯಾವ ಥರ ಹೇಳಬೇಕು, ಕಚರ ಇತ್ತು ಸೋಫಾ. ಆ ಟೈಪ್ ಸೋಫಾ ಬಂದುಬಿಟ್ಟು ಅವರು ಬಿಸಾಕಿ ಕಚರದಲ್ಲೇ ಬಿಸಾಕಿಬಿಟ್ಟು ಬಂದು ಎಲ್ಲ ಥಿಂಗ್ ಪ್ರೀಮಿಯಂ ತೊಗೊಂಡ್ರು. ಆ ಕಸ್ಟಮರ್ ನನಗೇನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇರೋದು ಪ್ರೀಮಿಯಮ್ಮೇ ತೊಗೊಳ್ಬೇಕು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಮಸ್ಯೆ ಇಲ್ಲ. ಅವರು ಆಲ್ರೆಡಿ ಒಂದು 50,000-60,000 ರುಪೀಸ್ ಹಾಕಿ ಎಲ್ಲ ಬಿಸಾಕ್ಬಿಟ್ಟು ಬಂದರು, ತಿರ್ಗಾ ನಮ್ಮ ಹತ್ರ ತೊಗೊಂಡ್ರು. ನಾನು ಅದಕ್ಕೆ ಹೇಳೋದು, ದುಡ್ಡೆಲ್ಲ ಬಂದುಬಿಟ್ಟು ನೀವು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಪ್ರೀಮಿಯಂ ಸೋಫಾ ತೊಗೊಳ್ಳಿ. ಸ್ವಲ್ಪ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ. ನೀವು ಒಂದು ಸತಿ ಇನ್ವೆಸ್ಟ್ ಮಾಡೋದು ಒಂದು 8 ವರ್ಷ 5 ವರ್ಷ ಮಾತಾಡೋಂಗಿರಲ್ಲ. ನಾನು ಇಲ್ಲೇ ನನ್ನ ಮಾತನ್ನ ಕ್ಲೋಸ್ ಮಾಡ್ತೀನಿ.